ಓಂ ಗುರುಭ್ಯೋ ನಮಃ. ಚತುರ್ಥ ಸ್ಕಂದ 16ನೇ ಅಧ್ಯಾಯ. ಶ್ರೀಮದ್ ಭಾಗವತ. ವಂದಿ ಮಾಗಧರಿಂದ ಪೃಥು ಚಕ್ರವರ್ತಿಯ ಸ್ತುತಿ. ಮೈತ್ರೇಯರು ಹೇಳುತ್ತಾರೆ, ಇತಿ ಬ್ರುವಾಣ ನೃಪತಿಂ ಗಾಯಕ ಮುನಿಚೋದಿತಾ ತುಷ್ಟುವುಸ್ತುಷ್ಟ ಮನಸಸ್ತದ್ವಾಗಮೃತ ಸೇವಯಾಂ. ಹೀಗೆ ಪೃಥು ಮಹಾರಾಜನು ತನ್ನನ್ನು ಈಗ ಸ್ತುತಿಸಬಾರದು ಎಂದು ಹಾಸ್ಯಲಹರಿಯೊಡನೆ ಗಾಂಭೀರ್ಯ ಮತ್ತು ವಿನಯ ಸಂಪತ್ತುಗಳಿಂದ ಕೂಡಿದ ತಿಳುವಳಿಕೆಯ ಮಾತುಗಳನ್ನಾಡಿದರೂ ವಂದಿ ಮಾಗಧರು ಸುಮ್ಮನಾಗಲಿಲ್ಲ. ಆತನ ಅಮೃತ ಸದೃಶವಾದ ಮಾತುಗಳನ್ನು ಸೇವಿಸಿ ಅವರ ಮನಸ್ಸು ಆನಂದದಿಂದ ತುಂಬಿಹೋಯಿತು. ಆ ತುಂಬಿದ ಆನಂದದಿಂದಲೂ ಮತ್ತು ಮುನಿಗಳ ಪ್ರೇರಣೆಯಿಂದಲೂ ಪ್ರೋತ್ಸಾಹಗೊಂಡ ಅವರು ಪೃಥು ಚಕ್ರವರ್ತಿಯನ್ನು ಹೀಗೆ ಹಾಡಿ ಹೊಗಳತೊಡಗಿದರು. ನಾಲಂ ವಯಂ ತೇ ಮಹಿಮಾನುವರ್ಣನೆ ಯೋ ದೇವವರ್ಯೋ ವತತಾರ ಮಾಯಯ ವೇನಾಂಗಜಾತಸ್ಯ ಚ ಪೌರುಷಾಣಿತೆ ವಾಚಸ್ಪತೀನಾಮಪಿ ಬಿಭ್ರಮೂರ್ಧಿಯಃ. ಅಥಾಪ್ಯುದಾರಶ್ರವಸಃ ಪೃಥೋರ್ಹರೇಃ ಕಲಾವತಾರಸ್ಯ ಕಥಾಮೃತಾದೃತಾಃ ಯಥೋಪದೇಶಂ ಮುನಿಭಿಃ ಪ್ರಚೋದಿತಾಃ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ. ಮಹಾಪ್ರಭುವೆ, ದೇವಶ್ರೇಷ್ಠನಾದ ಶ್ರೀಮನ್ನಾರಾಯಣನೇ ತನ್ನ ಮಾಯೆಯಿಂದ ನಿನ್ನ ರೂಪದಲ್ಲಿ ಅವತರಿಸಿದ್ದಾನೆ. ಇಂತಹ ನಿನ್ನ ಮಹಿಮೆಯನ್ನು ವರ್ಣಿಸಲು ನಮಗೇನೂ ಶಕ್ತಿಯಿಲ್ಲ. ದುಷ್ಟನಾದ ವೇನನ ಮೃತ ಶರೀರದಿಂದ ಆವಿರ್ಭವಿಸಿದ್ದರೂ ನೀನು ಅಪ್ರಾಕೃತನಾದ ಭಗವಂತನೇ ಆಗಿರುವುದರಿಂದ ನಿನ್ನ ದಿವ್ಯವಾದ ಪೌರುಷಗಳನ್ನು ವರ್ಣಿಸುವಾಗ ಸಾಕ್ಷಾತ್ ಬ್ರಹ್ಮಾದಿಗಳ ಬುದ್ಧಿಯೂ ಮರುಳು ಹೊಂದುವುದು. ಇಂತಹ ಅದ್ಭುತವಾದ ಮಹಿಮೆಯನ್ನು ವರ್ಣಿಸಲು ನಾವು ಎಷ್ಟರವರು? ಆದರೂ ನಿನ್ನ ಕಥಾಮೃತವನ್ನು ಸವಿಯುವುದರಲ್ಲಿ ಆದರ ಬುದ್ಧಿಯನ್ನು ಹೊಂದಿ ನಾವು ಮುನಿಗಳ ಉಪದೇಶಾನುಸಾರ ಅವರ ಪ್ರೇರಣೆಯಂತೆ ನಿನ್ನ ಪರಮ ಪ್ರಶಂಸನೀಯವಾದ ಕರ್ಮಗಳನ್ನು ಸ್ವಲ್ಪ ವಿವರಿಸಲು ಬಯಸುತ್ತೇವೆ. ನೀನು ಸಾಕ್ಷಾತ್ ಶ್ರೀಹರಿಯ ಕಲಾವತಾರವು, ಉದಾರವಾದ ಕೀರ್ತಿಯುಳ್ಳವನು. ಯೇಷ ಧರ್ಮಭೃತಾಂ ಶ್ರೇಷ್ಠೋ ಲೋಕಂ ಧರ್ಮೇನು ವರ್ತಯನ್ ಗೋಪ್ತಾ ಚ ಧರ್ಮಸೇತೂನಾಂ ಶಾಸ್ತಾ ತತ್ಪರಿಪಂಥಿನಾಂ ಯೇಷ ವೈ ಲೋಕಪಾಲಾನಾಂ ಬಿಭರ್ತ್ಯೇಕಸ್ಥನೌ ತನೂಃ ಕಾಲೇ ಕಾಲೇ ಮಹಾಭಾಗಂ ಲೋಕೋ ಯೋ ರೋಭಯೋರ್ಹಿತಂ. ಈ ಪೃಥು ಚಕ್ರವರ್ತಿಯು ಧರ್ಮವನ್ನು ಧರಿಸಿ ಪೋಷಿಸುವವರಲ್ಲಿ ಅತ್ಯಂತ ಶ್ರೇಷ್ಠನು. ಲೋಕವನ್ನು ಧರ್ಮದಲ್ಲಿ ನೆಲೆಗೊಳಿಸಿ ಧರ್ಮ ಮಾರ್ಗದಲ್ಲಿ ನಡೆಸುವವನು, ಧರ್ಮ ಸೇತುವನ್ನು ಕಾಪಾಡುವವನು ಮತ್ತು ಧರ್ಮ ವಿರೋಧಿಗಳನ್ನು ದಂಡಿಸಿ ಹತೋಟಿಯಲ್ಲಿಡುವವನು. ತಾನು ಒಬ್ಬನಾಗಿದ್ದರೂ ತನ್ನ ಶರೀರದಲ್ಲಿ ಇಂದ್ರನೇ ಮುಂತಾದ ಎಲ್ಲ ಲೋಕಪಾಲಕರ ಮೂರ್ತಿಯನ್ನು ಧರಿಸಿಕೊಂಡು ಆಯಾ ಸಮಯದಲ್ಲಿ ಭೂಲೋಕ ಸ್ವರ್ಗಲೋಕ ಈ ಎರಡಕ್ಕೂ ಹಿತವುಂಟಾಗುವಂತೆ ಧರ್ಮಗಳನ್ನಾಚರಿಸುವನು. ಯಜ್ಞಾದಿಗಳ ಮೂಲಕ ಲೋಕಕ್ಕೆ ಮಳೆ ಬೆಳೆಗಳನ್ನು, ದೇವತೆಗಳಿಗೆ ಹವಿರ್ಭಾಗಗಳನ್ನು ನೀಡುತ್ತಾ ಎರಡೂ ಲೋಕಗಳನ್ನು ಪೊರೆಯುವನು. ವಸು ಕಾಲ ಉಪಾದತ್ತೆ ಕಾಲೇ ಚಾಯಂ ವಿಮುಂಚತಿ ಸಮಃ ಸರ್ವೇಷು ಭೂತೇಷು ಪ್ರತಪನ್ ಸೂರ್ಯವದ್ವಿಭುಃ ತಿತಿಕ್ಷತ್ಯಕ್ರಮಂ ವೈನ್ಯಃ ಉಪರ್ಯಾಕ್ರಮತಾಮಪಿ ಭೂತಾನಾಂ ಕರಣಂ ಕರುಣಃ ಶಶ್ವದಾರ್ಥಾನಾಂ ಕ್ಷಿತಿವೃತ್ತಿಮಾನ್. ಈತನು ಆದಿತ್ಯನಿಗೆ ಸಮನಾದವನು. ಆತನಂತೆಯೇ ಮಹಾಪ್ರತಾಪಿಯೂ ಸಮದರ್ಶಿಯೂ ವ್ಯಾಪಕನೂ ಆಗಿರುವನು. ಆದಿತ್ಯನು ವರ್ಷದಲ್ಲಿ 8 ತಿಂಗಳ ಕಾಲ ಬಿಸಿಲನ್ನೆರೆದು ಜಲವನ್ನು ಸೆಳೆದುಕೊಂಡು ವರ್ಷಾ ಕಾಲದಲ್ಲಿ ಹೇರಳವಾಗಿ ಮಳೆಗರೆದು ಲೋಕಕ್ಕೆ ಹಿತವನ್ನುಂಟು ಮಾಡುವಂತೆ ಮಹಾರಾಜ ಪೃಥು ಸುಭೀಕ್ಷೆ ಕಾಲದಲ್ಲಿ ಜನರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹ ಮಾಡಿ ಕ್ಷಾಮ-ಡಾಮರಾದಿ ಸಮಯಗಳಲ್ಲಿ ಜನರಿಗೆ ಪುಷ್ಕಳವಾಗಿ ಸಂಪತ್ತನ್ನು ನೀಡುವನು. ಈ ಮಹಾತ್ಮನು ಕ್ಷಮಾಗುಣದಲ್ಲಿ ಭೂದೇವಿಗೆ ಎಣೆಯಾಗುವನು. ಪೀಡೆಗೆ ಒಳಗಾದ ಕಡು ಬಡವರು ತನ್ನ ಮೇಲೆ ಆಕ್ರಮಣ ಮಾಡಿದರೂ ಕರುಣೆಯಿಂದ ಅವರ ಅಪರಾಧಗಳನ್ನು ಸೈರಿಸಿಕೊಳ್ಳುವನು. ದೇವೇ ವರ್ಷಾತ್ಯಸೌ ದೇವೋ ನರದೇವ ವಪುರ್ಹರಿಹಿ
ಕೃಚ್ಛ್ರಪ್ರಾಣಾಃ ಪ್ರಜಾ ಹೇಷ ರಕ್ಷಿಪ್ಯತ್ಯಂಜಸೇಂದ್ರವತ್ ಅಪ್ಯಾಯಯತ್ಯಸೌ ಲೋಕಂ ವದನಾಮೃತಮೂರ್ತಿನ ಸಾನುರಾಗಾವಲೋಕೇನ ವಿಶದಸ್ಮಿತಚಾರುಣ. ಮೋಡಗಳು ಮಳೆಗರೆಯದೆ ಪ್ರಜೆಗಳು ಸಂಕಟಕ್ಕೊಳಗಾದರೆ ಈ ರಾಜರೂಪಿಯಾದ ಶ್ರೀಹರಿಯು ಇಂದ್ರನಂತೆ ಶೀಘ್ರದಲ್ಲಿಯೇ ಮಳೆಗರೆದು ಅವರನ್ನು ಪೊರೆಯುವನು. ಇಂದ್ರನಿಗೆ ಸಾಟಿಯಾಗಿರುವಂತೆಯೇ ಚಂದ್ರನಿಗೂ ಸರಿಸಮನಾಗಿ ಪ್ರಜೆಗಳಿಗೆ ಆಹ್ಲಾದವನ್ನುಂಟು ಮಾಡುವನು. ಪ್ರೀತಿಯನ್ನು ಸುರಿಸುವ ಸವಿನೋಟದಿಂದಲೂ ಅಮೃತವನ್ನು ಸುರಿಸುವ ಕಿರುನಗೆಯ ಬೆಳದಿಂಗಳಿಂದಲೂ ಸುಂದರವಾದ ತನ್ನ ಮುಖವೆಂಬ ಚಂದ್ರನಿಂದ ಲೋಕಕ್ಕೆ ಆನಂದವನ್ನುಂಟು ಮಾಡುವನು. ಅವ್ಯಕ್ತವರ್ತ್ಮೈಷ ನಿಗೂಢ ಕಾರ್ಯೋ ಗಂಭೀರ ವೇದ ಉಪಗುಪ್ತವಿತ್ತಃ ಅನಂತ ಮಾಹಾತ್ಮ್ಯ ಗುಣೈಕಧಾಮ ಪೃಥುಃ ಪ್ರಚೇತ ಇವ ಸಂವೃತಾತ್ಮ ದುರಾಸದೋ ದುರ್ವಿಷಃ ಅಸನ್ನೋಪಿ ವಿದೂರವತ್ ನೈವಾಭಿಭವಿತುಂ ಶಕ್ಯೋ ವೇನಾರುಣ್ಯತಿಥೋಕ್ನಲಃ. ಈತನು ಸಮುದ್ರಕ್ಕೆ ದೇವತೆಯಾಗಿರುವ ವರುಣದೇವರಿಗೂ ಸಮನಾಗುವನು. ಸಮುದ್ರರಾಜನಂತೆ ಗಂಭೀರನಾಗುವನು. ಈತನ ಗತಿಯನ್ನು ಇತರರು ಅರಿಯಲು ಸಾಧ್ಯವಾಗುವುದಿಲ್ಲ. ಫಲವು ದೊರೆಯುವವರೆಗೂ ಕಾರ್ಯದ ಉದ್ದೇಶವು ಯಾರಿಗೂ ತಿಳಿಯದಂತೆ ಗುಪ್ತ ಭಾವದಿಂದ ಕಾರ್ಯ ಮಾಡುವನು. ಹಣವನ್ನು ಗುಟ್ಟಾಗಿ ಸುರಕ್ಷಿತವಾಗಿ ಇಡುವನು. ಅನಂತವಾದ ಮಾಹಾತ್ಮ್ಯ ಮತ್ತು ಗುಣರತ್ನಗಳಿಗೆ ಏಕಮಾತ್ರ ಆಶ್ರಯನಾಗುವನು. ಇವನು ಅನಂತನೂ ಕಲ್ಯಾಣ ಗುಣ ಪರಿಪೂರ್ಣನೂ ಆದ ನಾರಾಯಣನಿಗೆ ನೆಲೆವೀಡಾಗುವನು. ವೇನನೆಂಬ ಅರಣಿಯಿಂದ ಹುಟ್ಟಿದ ಈ ಪೃಥುವು ಅಗ್ನಿಗೂ ಸಾಟಿಯಾಗುವನು. ಅಗ್ನಿಯಂತೆ ಮಹಾಪರಾಕ್ರಮಿಯಾದ ಈತನನ್ನು ಶತ್ರುಗಳು ಮುಟ್ಟಲಾರರು. ಮುಟ್ಟಿದರೂ ಈತನ ಪ್ರತಾಪವನ್ನು ಸಹಿಸಲಾರರು. ಹತ್ತಿರದಲ್ಲಿದ್ದರೂ ತನ್ನ ಪ್ರತಾಪ ಮುಂತಾದವುಗಳಿಂದ ರಕ್ಷಿತನಾಗಿರುವುದರಿಂದ ಈತನು ಅವರಿಗೆ ದೂರದಲ್ಲಿದ್ದಂತೆಯೇ ಕಾಣುವನು. ಅಂತೆಯೇ ತನ್ನ ಗುಣಾತಿಶಯದಿಂದ ವಾಯುದೇವರನ್ನು ಈತನು ಸರಿಹೋಲುವನು. ಅಂತರ್ಬಹಿಶ್ಚ ಭೂತಾನಾಂ ಪಶ್ಯನ್ ಕರ್ಮಾಣಿ ಚಾರಣೈಃ ಉದಾಸೀನ ಇವಾಧ್ಯಕ್ಷೋ ವಾಯುರಾತ್ಮೇವ ದೇಹಿನಾಂ ನಾ ದಂಡ್ಯೇತ್ಯೇಷ ಸುತಮಾತ್ಮದ್ವಿಷಾಮಪಿ ದಂಡಯತ್ಯಾತ್ಮಜಮಪಿ ದಂಡ್ಯಂ ಧರ್ಮಪತೆ ಸ್ಥಿತಃ. ವಾಯುವು ಸೂತ್ರಾತ್ಮನಾಗಿ ದೇಹದ ಒಳಗಿದ್ದು ಒಳ ಹೊರ ವ್ಯಾಪಾರಗಳೆಲ್ಲವನ್ನು ನೋಡುತ್ತಿದ್ದರೂ ಉದಾಸೀನನಾಗಿರುವಂತೆ ಈತನು ಗೂಢಚಾರರ ಮೂಲಕ ಪ್ರಾಣಿಗಳ ಗುಟ್ಟಾದ ಮತ್ತು ಪ್ರಕಟವಾದ ವ್ಯಾಪಾರಗಳೆಲ್ಲವನ್ನು ತಿಳಿದುಕೊಳ್ಳುತ್ತಿದ್ದರೂ ತನ್ನ ನಿಂದಾಸ್ತುತಿಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಉದಾಸೀನನಂತೆ ಇರುವನು. ಧರ್ಮಮೂರ್ತಿಯಾಗಿರುವ ಈತನು ಧರ್ಮ ಮಾರ್ಗದಲ್ಲಿಯೇ ನಿಷ್ಠೆಯುಳ್ಳವನಾಗುವನು. ನಿರಪರಾಧಿಯನ್ನು ತನ್ನ ಶತ್ರುವಿನ ಪುತ್ರನೇ ಆಗಿದ್ದರೂ ದಂಡಿಸುವುದಿಲ್ಲ. ಅಪರಾಧಿಯನ್ನು ತನ್ನ ಪುತ್ರನೇ ಆಗಿದ್ದರೂ ದಂಡಿಸದೆ ಬಿಡುವುದಿಲ್ಲ. ಆದುದರಿಂದ ಧರ್ಮೈಕ ಪಕ್ಷಪಾತಿಯಾಗಿ ಸಮವರ್ತಿಯಾಗಿ ದಂಡಧರನಾಗಿರುವ ಈತನು ಯಮಧರ್ಮರಾಜನಿಗೆ ಸಾಟಿಯಾಗುವನು. ಅಸ್ಯ ಪ್ರತಿಹತಂ ಚಕ್ರಂ ಪೃಥೋ ರಾಮಾನಸಾಚಲಾತ್ ವರ್ತತೆ ಭಗವಾನರ್ಕೋ ಯಾವತ್ತಪತಿ ಗೋಗಣೈಃ ರಂಜಯಿಷ್ಯತಿ ಯಲ್ಲೋಕಮಯಮಾತ್ಮವಿಚೇಷ್ಟಿತೈಃ ಅಥಾಮಮಾಹು ರಾಜಾನಂ ಮನೋರಂಜನಕೈಃ ಪ್ರಜಾಃ. ಏಕಚಕ್ರಾಧಿಪತಿಯಾದ ಈತನ ಆಜ್ಞೆಯು ಮತ್ತು ರಥಚಕ್ರಗಳು ಭಗವಂತನಾದ ಸೂರ್ಯನ ಕಿರಣಗಳಂತೆ ಮಾನಸೋತ್ತರ ಪರ್ವತದವರೆಗೂ ನಿಷ್ಕಂಟಕವಾಗಿ ನಡೆಯುವುದು. ತನ್ನ ನಡೆನುಡಿಗಳಿಂದ ಎಲ್ಲ ಪ್ರಜೆಗಳನ್ನೂ ರಕ್ಷಿಸುತ್ತಾ ಅವರಿಗೆ ರಂಜನೆಯನ್ನುಂಟು ಮಾಡುತ್ತಾ ಬೆಳಗುವುದರಿಂದ ರಾಜ ಎಂಬ ಅನ್ವರ್ಥವಾದ ಹೆಸರಿಗೆ ಈ ಪೃಥು ಮಹಾತ್ಮನು ಒಪ್ಪುವನು. ದೃಢವ್ರತಃ ಸತ್ಯಸಂಧೋ ಬ್ರಹ್ಮಣ್ಯೋ ವೃದ್ಧ ಸೇವಕಃ ಶರಣ್ಯಃ ಸರ್ವಭೂತಾನಾಂ ಮಾನದೋ ದೀನವತ್ಸಲಃ ಮಾತೃಭಕ್ತಿ ಪರಸ್ತ್ರೀಷು ಪತ್ನ್ಯಾಮರ್ಧ ಇವಾತ್ಮನಃ ಪ್ರಜಾಸು ಪಿತೃವತ್ಸ್ನಿಗ್ಧಃ ಕಿಂಕರೋ ಬ್ರಹ್ಮವಾದಿನಾಂ. ಈತನು ದೃಢವಾದ ಸಂಕಲ್ಪವುಳ್ಳವನು, ಸತ್ಯಸಂಧನು, ಬ್ರಾಹ್ಮಣ ಭಕ್ತನು, ಗುರು ಹಿರಿಯರನ್ನು ಸೇವಿಸುವವನು, ಸಮಸ್ತ ಭೂತಗಳಿಗೂ ಆಶ್ರಯ ರಕ್ಷಣೆಗಳನ್ನು ನೀಡುವವನು, ಸಮ್ಮಾನ ಮಾಡುವವನು ಮತ್ತು ದೀನರಲ್ಲಿ ದಯೆ ತೋರುವವನು, ಪರಸ್ತ್ರೀಯರನ್ನು
ತನ್ನ ತಾಯಿಯಂತೆ ತಿಳಿಯುವವನು ಆಗುವನು. ಪತ್ನಿಯನ್ನು ತನ್ನ ಶರೀರದ ಅರ್ಧ ಭಾಗದಂತೆಯೂ ಪ್ರಜೆಗಳನ್ನು ತಂದೆಯಂತೆಯೂ ಪ್ರೀತಿಸುವನು. ಬ್ರಹ್ಮವಾದಿಗಳಲ್ಲಿ ಸೇವಕರಂತೆ ನಡೆದುಕೊಳ್ಳುವನು. ದೇಹಿನಾಮಾತ್ಮವತ್ಪ್ರೇಷ್ಯ ಸುಹೃದಾಂ ನಂದಿವರ್ಧನ ಮುಕ್ತಸಂಗಪ್ರಸಂಗೋಯಂ ದಂಡಪಾಣಿರಸಾಧುಷು ಅಯಂ ತು ಸಾಕ್ಷಾತ್ ಭಗವಾನ್ ಸ್ತ್ರೇತೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಎಲ್ಲ ಪ್ರಾಣಿಗಳಿಗೂ ಅವುಗಳ ದೇಹದಂತೆಯೂ ಆತ್ಮದಂತೆಯೂ ಅತ್ಯಂತ ಪ್ರಿಯನಾಗುವನು. ಮಿತ್ರರಿಗೆ ಆನಂದವನ್ನುಂಟು ಮಾಡುವನು. ನಿಸ್ಸಂಗರಾದ ವಿರಕ್ತರ ಸಂಘದಲ್ಲಿದ್ದು ಅವರ ಸಂತೋಷಕ್ಕೆ ಕಾರಣನಾಗುವನು. ಯಮನಂತೆ ದಂಡಧರನಾಗಿ ದುಷ್ಟರನ್ನು ದಂಡಿಸುವನು. ಪರಮಾತ್ಮನು ಒಬ್ಬನೇ ಆಗಿದ್ದರೂ ಆತನಲ್ಲಿ ಅವಿದ್ಯೆಯ ಕಾರಣದಿಂದ ವ್ಯರ್ಥವಾದ ನಾನಾತ್ವವು ತೋರಿಬರುತ್ತದೆ. ಅಂತಹ ನಿರ್ಗುಣಗಳಿಗೆ ನಿಯಾಮಕನು, ತ್ರಿಲೋಕಾಧಿಪತಿಯು, ನಿರ್ವಿಕಾರನಾದ ಮೂಲಪುರುಷನೂ ಆದ ಶ್ರೀ ಭಗವಂತನೇ ಸಾಕ್ಷಾತ್ತಾಗಿ ತನ್ನ ಅಂಶದಿಂದ ಈ ರಾಜೇಂದ್ರನ ರೂಪದಲ್ಲಿ ಅವತರಿಸಿರುವನು. ಅಯಂ ಭುವೋ ಮಂಡಲಮೋದಯಾದ್ರೇ ಗೋಪ್ತೆ ಕವಿರೋ ನರದೇವನಾಥಃ ಆಸ್ಥಾಯ ಚೈತ್ರಂ ರಥಮಾತ್ತಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯಥಾರ್ಕಃ ಅಸ್ಮೈ ನೃಪಾಲಾಃ ಕಿಲ ತತ್ರ ತತ್ರ ಬಲಿಂ ಹರಿಷ್ಯಂತಿ ಸ ಲೋಕಪಾಲಾಃ ಮುಂಸ್ಯಂತೆ ಯೇಷಾಂ ಸ್ತ್ರೀಯ ಆದಿರಾಜಂ ಚಕ್ರಾಯುಧಂ ತದ್ಯಶ ಉದ್ಧರಂತ್ಯಃ. ಅದ್ವಿತೀಯನಾದ ವೀರನು ಏಕಚಕ್ರಾಧಿಪತಿಯೂ ಆಗಿ ಈತನು ಏಕಾಕಿಯಾಗಿಯೇ ಉದಯ ಪರ್ವತ ಪರ್ಯಂತವಾದ ಸಮಸ್ತ ಭೂಮಂಡಲವನ್ನು ರಕ್ಷಿಸುವನು ಮತ್ತು ತನ್ನ ಜಯಶೀಲವಾದ ರಥವನ್ನು ಹತ್ತಿ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಸೂರ್ಯನಂತೆ ಎಲ್ಲೆಲ್ಲಿಯೂ ಪ್ರದಕ್ಷಿಣೆ ಮಾಡುವನು. ಆ ಸಮಯದಲ್ಲಿ ಎಲ್ಲ ಲೋಕಪಾಲಕರು ಮತ್ತು ಭೂಪಾಲಕರು ಈತನಿಗೆ ಕಪ್ಪ ಕಾಣಿಕೆಗಳನ್ನರ್ಪಿಸುವರು ಮತ್ತು ಆ ಭೂಪಾಲಕರ ಸ್ತ್ರೀಯರು ಈತನು ಸಾಕ್ಷಾತ್ ಚಕ್ರಧಾರಿ ಶ್ರೀಹರಿಯೆಂದೇ ತಿಳಿದು ಈತನ ಗುಣಗಾನವನ್ನು ಮಾಡುವರು. ಅಯಂ ಮಹೀಂ ಗಾಂ ದುದಹೇ ಧಿರಾಜ ಪ್ರಜಾಪತಿರ್ವೃತ್ತಿಕರಃ ಪ್ರಜಾನಾಂ ಯೋ ಲೀಲಯಾದ್ರೀನ್ ಸ್ವಶರಾಸಕೋಟ್ಯಾ ಭಿಂದನ್ ಸಮಾಂ ಗಾಮಕರೋಧ್ಯತೇಂದ್ರಃ ವಿಸ್ಫೂರ್ಜಯನ್ನಾ ಜಗವಂ ಧನುಃ ಸ್ವಯಂ ಯದಾರಚಕ್ಷಮ ವಿಷಹ್ಯಮಾಜೌ ತದಾ ನಿಲುಲ್ಯುದ್ದಿಶಿ ದಿಶ್ಯ ಸಂತೋ ಲಾಂಗೂಲಮುದ್ಯಮ್ಯ ಯಥಾ ಮೃಗೇಂದ್ರಃ. ಈ ಪೃಥು ಮಹಾರಾಜನು ಪ್ರಜಾಪಾಲಕನಾಗಿ ಪ್ರಜೆಗಳು ಜೀವನ ಯಾತ್ರೆಯನ್ನು ನಡೆಸುವುದಕ್ಕಾಗಿ ಗೋರೂಪವನ್ನು ತಳೆದ ಭೂಮಿಯನ್ನು ಕರೆಯುವನು ಮತ್ತು ಇಂದ್ರನಂತೆ ಲೀಲಾಜಾಲವಾಗಿ ಪರ್ವತಗಳನ್ನು ತನ್ನ ಧನುಸ್ಸಿನ ತುದಿಯಿಂದ ಒಡೆದು ಹಾಕಿ ಭೂಮಿಯನ್ನು ಸಮಮಟ್ಟವಾಗಿಸುವನು. ಯುದ್ಧ ಭೂಮಿಯಲ್ಲಿ ಯಾವನೂ ಈ ವೀರಾದಿವೀರನ ವೇಗವನ್ನು ಸಹಿಸಲಾರನು. ಅರಣ್ಯದಲ್ಲಿ ಬಾಲವನ್ನೆತ್ತಿಕೊಂಡು ಸಂಚಾರ ಮಾಡುವ ಕೇಸರಿಯಂತೆ ತನ್ನ ಅಜಗವವೆಂಬ ಧನುಸ್ಸನ್ನು ಟಂಕಾರ ಮಾಡುತ್ತಾ ಈತನು ಯುದ್ಧ ಭೂಮಿಯಲ್ಲಿ ಸಂಚರಿಸತೊಡಗಿದಾಗ ದುಷ್ಟ ಜನರೆಲ್ಲರೂ ಎಲ್ಲೆಲ್ಲಿಯೋ ಅವಿತುಕೊಂಡು ಬಿಡುವರು. ಯಶೋಶ್ವಮೇಧಾನ್ ಶತಮಾಜಹಾರ ಸರಸ್ವತಿ ಪ್ರಾದುರಭಾವಿ ಯತ್ರ ಆಹಾರಶೀಧ್ಯಸ್ಯ ಹಯಂ ಪುರಂದರಃ ಶತಕ್ರತುಶ್ಚರಮೇ ವರ್ತಮಾನೆ ಏಷ ಸ್ವಸದ್ಮೋಪವನೆ ಸಮೇತ್ಯ ಸನತ್ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತಂ ಜ್ಞಾನಂ ಯತೋ ಬ್ರಹ್ಮ ಪರಂ ವಿದಂತಿ. ಈ ಚಕ್ರವರ್ತಿಯು ಸರಸ್ವತಿ ನದಿಯು ಹುಟ್ಟುವ ಜಾಗದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಮಾಡುವನು. ಅವುಗಳಲ್ಲಿ ಕೊನೆಯ ಯಜ್ಞವನ್ನಾಚರಿಸುವಾಗ ಇಂದ್ರನು ಈತನ ಯಜ್ಞಾಶ್ವವನ್ನು ಅಪಹರಿಸಿಕೊಂಡು ಹೋಗುವನು. ಈ ಪೃಥು ಮಹಾತ್ಮನಿಗೆ ಒಮ್ಮೆ ಅರಮನೆಯ ಉದ್ಯಾನವನದಲ್ಲಿ ಭಗವಂತನಾದ ಸನತ್ಕುಮಾರನ ಭೇಟಿಯಾಗುವುದು. ಆಗ ಆ ಮುನಿಶ್ರೇಷ್ಠನನ್ನು ಏಕಾಂತದಲ್ಲಿ ತಾನೊಬ್ಬನೇ ಭಕ್ತಿಯಿಂದ ಆರಾಧಿಸಿ ಆತನಿಂದ ಪರಬ್ರಹ್ಮದ ಪ್ರಾಪ್ತಿಗೆ ಕಾರಣವಾದ ಶುದ್ಧವಾದ ಜ್ಞಾನವನ್ನು ಈತನು ಪಡೆಯುವನು. ತತ್ರ ತತ್ರ ಗಿರಸ್ಥಾಸ್ತ ಇತಿ ವಿಶ್ರುತ ವಿಕ್ರಮಃ ಶ್ರೋಷ್ಯತ್ಯಾತ್ಮನ್ಯನುಭೂತಿಂ
ಮಾತ್ಮಾಶ್ರಿತಾಘಾತಾಂ ಪೃಥುಃ ಪೃಥುಪರಾಕ್ರಮಃ ದಿಶೋ ವಿಚಿತ್ಯ ಪ್ರತಿರುದ್ಧಚಕ್ರಃ ಸ್ವತೇಜಸೋತ್ಪಾಟತಲೋಕಶಲ್ಯಃ ಸುರಾಸುರೇಂದ್ರೈರುಪಗೀಯಮಾನ ಮಹಾನುಭಾವೋ ಭವತ ಪ್ರತಿರ್ಭುವಃ. ಹೀಗೆ ಈತನ ಪರಾಕ್ರಮಗಳು ಜನರಲ್ಲಿ ಹರಡಿ ಪ್ರಸಿದ್ಧವಾಗಲು ಪರಮ ಪರಾಕ್ರಮಿಯಾದ ಈ ಪೃಥು ಮಹಾರಾಜನಿಗೆ ಎಲ್ಲೆಲ್ಲಿಯೂ ತನ್ನ ಚರಿತ್ರದ ಹೊಗಳಿಕೆಯೇ ಕೇಳಿಬರುವುದು. ಮಹಾವೀರನಾದ ಈತನ ಆಜ್ಞೆಯನ್ನು ಯಾವನೂ ವಿರೋಧಿಸಲಾರನು. ಎಲ್ಲ ದಿಕ್ಕುಗಳನ್ನೂ ಗೆದ್ದು ತನ್ನ ತೇಜಸ್ಸಿನಿಂದ ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳೆಂಬ ಮುಳ್ಳನ್ನು ತೆಗೆದುಹಾಕಿ ಈತನು ಸಮಸ್ತ ಭೂಮಂಡಲದ ಶಾಸಕನಾಗುವನು. ಆಗ ದೇವತೆಗಳು ಮತ್ತು ಅಸುರರು ಈತನ ವಿಪುಲವಾದ ಪ್ರಭಾವವನ್ನು ಹಾಡಿ ಹೊಗಳುವರು. ಹೀಗೆಂದು ವಂದಿ ಮಾಗಧರು ಮಹಾರಾಜ ಪೃಥುವನ್ನು ಹಾಡಿ ಹೊಗಳಿ ಹೇಳಿದಾಗ ಪೃಥುವು ಹೇಳುತ್ತಾನೆ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ 16ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.